ಯಾವ ಸಿನಿಮಾದ ಪ್ರಮೋಷನ್ ಯಾವಾಗ ಸ್ಟಾರ್ಟ್ ಆಗುತ್ತೋ ಗೊತ್ತಿಲ್ಲ. ಆದರೆ ದರ್ಶನ್ ಸರ್ ಅವರ ಸಿನಿಮಾದ ಪ್ರಮೋಷನ್ನು ಯಾವಾಗ ಟೈಟಲ್ ಲಾಂಚ್ ಆಗುತ್ತೋ ಸೊ ಅವಾಗಿಂದಾನು ಪ್ರಮೋಷನ್ ಸ್ಟಾರ್ಟ್ ಮಾಡ್ಕೊಳ್ತಾರೆ ಫ್ಯಾನು. ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಡೆವಿಲ್ ಸಿನಿಮಾದ ಬಗ್ಗೆ. ಡೆವಿಲ್ ಸಿನಿಮಾದ ಕೆಲವೊಂದು ಚಿಕ್ಕ ಪುಟ್ಟ ಬಸ್ ಅಪ್ಡೇಟ್ಸ್ಗಳು ಬಂದಿದೆ. ಅಫಿಷಿಯಲ್ ಅಲ್ಲದೆ ಹೋದರೂ ಕೂಡ ಅಪ್ಡೇಟ್ಸ್ಗಳು ಖುಷಿ ತಂದಿರುವಂಥದ್ದು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಏನು ಕತೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಹಾಗೂ ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಸೊ ನಿನ್ನೆ ನಾನು ನೋಡಿದ ಹಾಗೇನೆ ಎಕ್ಸಲ್ಲಿ ಕಂಡಂಥ ಒಂದು ಬಸ್ ಅಪ್ಡೇಟ್ ಅಂತ ಹೇಳ್ಬೋದು. ಅಪ್ಡೇಟ್ ಅಂತ ಬಂದಾಗ ಎಲ್ಲರೂ ಹೇಳುವಂಥದ್ದು ಸೊ ಅಫಿಷಿಯಲ್ ಅಪ್ಡೇಟ್ಸ್ ಬಂದರೆ ಮಾತ್ರ ಅಪ್ಡೇಟ್ಸ್ ಅನ್ನುವಂಥದ್ದು. ಬಟ್ ಬಸ್ ಅಪ್ಡೇಟ್ಸ್ಗಳು ಬಂದಾಗ ಕೂಡ ಕೆಲವೊಂದು ನಿಜ ಆಗಿರುವಂಥದ್ದು. ಸೊ ನಾವೇನು ಬಸ್ ಅಪ್ಡೇಟ್ಸಲ್ಲಿ ನೋಡಿರ್ತೀವಿ ಸೊ ಅದು ಅಫಿಷಿಯಲ್ ಅಪ್ಡೇಟ್ಸಲ್ಲಿ ಬಂದಾಗ ಕೂಡ ಎಷ್ಟೊಂದು ನಿಜ ಆಗಿರುವಂಥದ್ದು ಹಳೆಯ ಎಲ್ಲ ಮೂವಿಗಳನ್ನ ನೋಡ್ತಾ ಹೋಯ್ತು ಅಂದರೆ. ಸೊ ಈಗ ಮ್ಯಾಟ್ರಿಗೆ ಬಂದುಬಿಡ್ತೀನಿ, ತಡ ಮಾಡೋಕ್ಕೆ ಹೋಗಲ್ಲ. ಸೊ ಡೆವಿಲ್ ಸಿನಿಮಾಗೆ ಎಲ್ಲರೂ ಕೂಡ ಕಾಯ್ತಾ ಇದ್ದೀವಿ ಆ್ಯಂಡ್ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗಿರುವಂಥದ್ದು. ಒಂದು ಅಪ್ಡೇಟ್, ಒಂದು ಬಸ್ ಅಪ್ಡೇಟ್ ಅಂತ ಹೇಳ್ಬೋದು. ಏನಪ್ಪ ಅಪ್ಡೇಟು ಅಂತ ಅನ್ನೋದಾಯಿತು ಅಂತಂದರೆ, ಡೆವಿಲ್ ಸಿನಿಮಾದ ಒಂದು ಹೀರೋಯಿನ್ ಮತ್ತು ಆಮೇಲೆ ವಿಲನ್ನ ಇಂಟ್ರಡ್ಯೂಸ್ ಮಾಡಿಸ್ತಾ ಇರುವಂಥದ್ದು ಪೋಸ್ಟರ್ ಮುಖಾಂತರ ಆಗಿರ್ಬೋದು. ಏನಾದರೂ ಒಂದು ಅಪ್ಡೇಟ್ ಬರುವಂಥ ಸಾಧ್ಯತೆ ಇರುವಂಥದ್ದು ಇದೇ ಏಪ್ರಿಲ್ ತಿಂಗಳಿಗೆ ಅಂತ ಒಂದು ಮಾಹಿತಿ ಇದೆ. 9, 10, 12 ಅಂತೇನೋ ಡೇಟ್ ಕೂಡ ಹಾಕಿದ್ರು. ಸೊ ಅಷ್ಟರಲ್ಲಿ ಹೀರೋಯಿನ್ನ ಅಥವಾ ವಿಲನ್ನ ಒಂದು ರಿವೀಲ್ ಮಾಡ್ತಾರೆ ಯಾರು ಅನ್ನುವಂಥದ್ದು. ಸೊ ಇದು ಒಂದು ಅಪ್ಡೇಟ್ ಮೇಜರ್ ಆಗಿ ಇರುವಂಥದ್ದು. ಆ್ಯಂಡ್ ಇನ್ನೊಂದು ಹೇಳೋದಾಯಿತು ಅಂತಂದರೆ, ಡೆವಿಲ್ ಸಿನಿಮಾದಲ್ಲಿ 3 ಜನ ಹೀರೋಯಿನ್ ಇರ್ತಾರಂತೆ. ಸೊ ಇದೊಂದು ಸರ್ಪ್ರೈಸ್ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಇದರಲ್ಲಿ ದರ್ಶನ್ ಸರ್ ಕೂಡ 3 ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಕೂಡ ಬಸ್ ಕೂಡ ಓಡಾಡ್ತಾ ಇದೆ. ಸೊ ನೋಡಬೇಕು, ತುಂಬ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿದೆ ಈ ಬಸ್ ನನಗೆ. ಸೊ ಆದಷ್ಟು ಬೇಗ ಈ ಬಸ್ಸು ಟ್ರೂ ಆಗಲಿ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಓವರ್ ಆಲ್ ಆಗಿ ಹೇಳೋದಾಯಿತು ಅಂತಂದರೆ, ಶೂಟಿಂಗ್ ಕೂಡ ಬಿಗಿನಿಂಗ್ ಸ್ಟಾರ್ಟ್ ಆಗಿದೆ ಆ್ಯಂಡ್ ಈಗ ಗೊತ್ತಿರೋ ಹಾಗೇ ಪ್ರೊಸೆಸ್ ಹೋಗ್ತಾ ಇದೆ. ಬಟ್ ಬೇಗನೆ ಪ್ರೊಸೆಸ್ ಮಾಡ್ತಾ ಇರುವಂಥದ್ದು ಒಂದು ಖುಷಿ ತರ್ತಿರುವಂಥ ವಿಚಾರ. ಆ್ಯಂಡ್ ಓವರ್ ಆಲ್ ಆಗಿ ಹೇಳೋದಾಯಿತು ಅಂದರೆ, ಈ ಎಲ್ಲ ಬಸ್ಗಳು ಚಿಕ್ಕ ಪುಟ್ಟ ಅಪ್ಡೇಟ್ಸ್ಗಳಂತ ಅನ್ನಿಸ್ಬೋದು. ಬಟ್ ಫ್ಯೂಚರಲ್ಲಿ ಕೆಲವೊಂದು ಬದಲಾವಣೆ ಕೂಡ ಆಗ್ಬೋದು. ಯಾಕೆಂದರೆ ನಾನು ಆಗಲೇ ಹೇಳಿದಾಗೇ ಸೊ ಅಫಿಷಿಯಲ್ ಅಪ್ಡೇಟ್ಸ್ಗೂ ಮತ್ತು ಬಸ್ಗೂ ಕೂಡ ತುಂಬ ವ್ಯತ್ಯಾಸ ಇರುತ್ತೆ. ಬಸ್ ಕೆಲವೊಂದು ಟೈಮಲ್ಲಿ ಕೂಡ ನಿಜ ಆಗಿರುವಂಥದ್ದು ಕೂಡ ನಾವು ಗಮನಿಸ್ಬೋದು. ಹಾಗೆಯೇ ನಾವು ಕಾಟೇರದಲ್ಲಿ ಗಮನಿಸೋ ಹಾಗೇನೆ ಕಾಟೇರದಲ್ಲಿ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರನ್ನು ಮಾಡಿ ಒಂದು ಬ್ಲಾಕ್ ಬಸ್ಟರ್ ಇಟ್ಟಾದಂಥ ಕಾಟೇರ. ಸೊ ಆಫ್ಟರ್ ಕಾಟೇರ ಆದಮೇಲೆ ದರ್ಶನ್ ಸರ್ ನೋಡಲಿಕ್ಕೆ ಕಾಯ್ತಾ ಇದ್ದೀವಿ ಡೆವಿಲಲ್ಲಿ. ಸೊ ಈ ಒಂದು ಅಪ್ಡೇಟ್ಸ್ಗಳಲ್ಲಿ ನನಗೆ ಇಷ್ಟವಾದಂಥ ಒಂದು ಅಪ್ಡೇಟ್ ಬಗ್ಗೆ ಹೇಳೋದಾಯಿತು ಅಂದರೆ, ಸೊ ದರ್ಶನ್ ಸರ್ ಅವರು 3 ಕ್ಯಾರೆಕ್ಟರಲ್ಲಿ ಕಾಣಿಸ್ಕೊಳ್ತಿದ್ದಾರಂತೆ. ಸೊ ಅದು ಕೂಡ ಒಂದು ಕಡೆ ಇಂಪ್ರೆಸ್ ಮಾಡ್ತು. ಆ್ಯಂಡ್ ಆಲ್ಸೋ 3 ಜನ ಹೀರೋಯಿನ್ ಬೇರೆ ಇದ್ದಾರಂತೆ. ಸೊ ಅದು ಕೂಡ ತುಂಬ ಇಂಪ್ರೆಸ್ ಮಾಡ್ತು. ಅಷ್ಟೇ ಅಲ್ಲದೆ ಏಪ್ರಿಲಲ್ಲಿ ವಿಲನ್ ಅಥವಾ ಹೀರೋಯಿನ್ನ ರಿವೀಲ್ ಮಾಡ್ತಾರಂತೆ. ಸೊ ಯಾವ ಮೂಲಕವಾಗಿ ಮಾಡ್ತಾರೆ, ಪೋಸ್ಟರ್ಸ್ ಮುಖಾಂತರನೋ ಅಥವಾ ಒಂದು ಯಾವ್ದಾರ ಒಂದು ವಿಡಿಯೋ ಮುಖಾಂತರನೋ, ಸೊ ಯಾವ ರೀತಿ ಮಾಡ್ತಾರೆ ಅದನ್ನು ಕಾದು ನೋಡಬೇಕಾಗಿದೆ. ಸೊ ಓವರ್ ಆಲ್ ಆಗಿ ಹೇಳೋದಾಯಿತು ಅಂದರೆ, ದರ್ಶನ್ ಸರ್ನ ಈಗಾಗಲೇ ನಾವು ನೋಡಿದ ಹಾಗೇ ಒಂದು ಡಿಫ್ರೆಂಟ್ ಲುಕ್ಕಲ್ಲಿ ಕಾಣಿಸ್ಕೊಂಡಿರುವಂಥದ್ದು ಆ್ಯಂಡ್ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗಿರುವಂಥದ್ದು ಒಂದು ರೀತಿಯಲ್ಲಿ ಫುಲ್ ಸ್ಪೀಡಲ್ಲಿ ಶರವೇಗದಲ್ಲಿ ಸಾಕ್ತಾ ಇದೆ ಸಿನಿಮಾ ಟೀಮ್ನ ಒಂದು ವರ್ಕ್ ಎಲ್ಲ. ಸೊ ಆದಷ್ಟು ಬೇಗ ಒಂದು ನೆಕ್ಸ್ಟು ಏಪ್ರಿಲ್ ತಿಂಗಳಿಗೆ ಒಂದು ಅಪ್ಡೇಟ್ಸ್ಗಳು ಬರಲಿ ಡೆವಿಲ್ದು ಅಂತ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ. ನೀವು ಕೂಡ ವೇಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ನಿಮಗೂ ಕೂಡ ಯಾವುದಾದ್ರೂ ಒಂದು ಬಸ್ ಅಪ್ಡೇಟ್ಸು ಏನಾದರೂ ಒಂದು ಅಪ್ಡೇಟ್ ಇದ್ದರೆ ಸೊ ಏನದು ಸೊ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಯಾರೆಲ್ಲ ಡೆವಿಲ್ಗೆ ಕಾಯ್ತಾ ಇದ್ದೀರಾ ಸೊ ಡೆವಿಲ್ ಅಂತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋದಕ್ಕಿಂತ ಮುಂಚೆ ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು 30,000ಕ್ಕೆ ತುಂಬಾ ಹತ್ರ ಇದ್ದೀವಿ. ಸೊ ಈಗ 30,000ಕ್ಕೆ ಬೇಗ ತಲುಪೋಣ ಅಂತ ಹೇಳ್ತಾ ಸೊ ಮುಗಿಸ್ತಾ ಇದ್ದೀನಿ ವಿಡಿಯೋ. ಸೊ ಯಾರೆಲ್ಲ ನಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿ. ಫೇಸ್ಬುಕ್ ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತು ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.